Welcome to MSS Learning Group. Today I am going to start with biology second chapter. The second chapter of biology in the NCERT textbook of standard 8th is microorganisms, friend and foe. Now I am explaining about meaning of microorganisms and how they are useful and harmful. First of all, what is the meaning of microorganisms? Dear students, you find so many things around you. Of those, some are living and others are non-living things. Of the living things, you find varieties of plants and animals. Yet there are so many organisms which cannot be seen through our naked eyes. These organisms are called microorganisms. Microorganisms are so small in size that they cannot be seen with the naked eyes. Some of these, such as the fungus that grows on bread, can be seen with a magnifying glasses. Others cannot be seen without the help of a microscope. That is why these are called microorganisms or microbes. ಡಿಯರ್ ಸ್ಟೂಡೆಂಟ್ಸ್, ನಾವಿವತ್ತಿನ ಕ್ಲಾಸಲ್ಲಿ ಬಯಾಲಜಿಯಲ್ಲಿ ಸೆಕೆಂಡ್ ಲೆಸನಲ್ಲಿ ಮೈಕ್ರೋ ಆರ್ಗನಿಸಮ್ಸ್ ಫ್ರೆಂಡ್ ಅಂಡ್ ಫೋ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀರಿ ಈ ಲೆಸನ್ ಬಗ್ಗೆ. ಫಸ್ಟ್ ಆಫ್ ಆಲ್, ಮೈಕ್ರೋ ಆರ್ಗನಿಸಮ್ಸ್ ಅಂದರೆ ಏನು ಅಂತ. ನಿಮ್ಮ ಸುತ್ತಮುತ್ತ ಸಹ ಅನೇಕ ಥಿಂಗ್ಸ್, ವೆರೈಟಿ ಥಿಂಗ್ಸನ್ನು ನೀವು ನೋಡಿರ್ತೀರ. ಅದರಲ್ಲಿ ನಾವು ಕ್ಲಾಸಿಫೈ ಮಾಡಿದಾಗ ಲಿವಿಂಗೂ ಇರುತ್ತೆ, ನಾನ್ ಲಿವಿಂಗ್ ಥಿಂಗ್ಸು ಇರುತ್ತೆ, ಹೌದಲ್ವಾ? ಲಿವಿಂಗ್ ಥಿಂಗ್ಸಲ್ಲಿ ನೀವು ವೆರೈಟಿ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸನ್ನು ಸಹ ನೀವು ನೋಡ್ತೀರಾ. ಅದರಲ್ಲಿ ಸಹ many organisms which cannot be seen through our naked eyes. ನಾವು ಅದರಲ್ಲಿ ಬರಿಗಣ್ಣಿಂದ ನೋಡಕ್ಕಾಗೋದೇ ಇಲ್ಲ. ನಮ್ಮ ಬರಿಗಣ್ಣಿಂದ ನಾವು ನೋಡಕ್ಕಾಗದೇ ಇರುವಂತಹ ಆರ್ಗನಿಸಮ್ಸ್ ಇದೆ. ಆ ಆರ್ಗನಿಸಮ್ಸನ್ನೇ ನಾವು ಮೈಕ್ರೋ ಆರ್ಗನಿಸಮ್ಸ್ ಅಂತ ಕರೆಯೋದು. ಡಿಯರ್ ಸ್ಟೂಡೆಂಟ್ಸ್, ನಿಮಗೆ ಗೊತ್ತು ಆರ್ಗನಿಸಮ್ಸ್ ಅಂದ್ರೆ ಏನು ಅಂತ. ಅದಕ್ಕಿಂತ ಮುಂಚೆ ಏನಾಗಿದೆ? ಮೈಕ್ರೋ ಮೀನ್ಸ್ ದಟ್ ನೇಮ್ ಓನ್ಲಿ ಇಂಡಿಕೇಟಿಂಗ್, ಹೆಸರೇ ಹೇಳ್ತಾ ಇದೆ. ಮೈಕ್ರೋ ಅಂದ್ರೆ ತುಂಬಾ ಚಿಕ್ಕದಾಗಿರುವಂತಹ ಒಂದು ಆರ್ಗನಿಸಮ್. ಆ ಆರ್ಗನಿಸಮ್ ಅನ್ನ ನಮ್ಮ ಬರಿಗಣ್ಣಿಂದ ನೋಡೋದಿಕ್ಕೆ ಆಗಲ್ಲ. ಅವುಗಳನ್ನೇ ನಾವು ಮೈಕ್ರೋ ಆರ್ಗನಿಸಮ್ಸ್ ಅಂತ ಕರೆಯೋದು. ಓಕೆ ಸ್ಟೂಡೆಂಟ್ಸ್, ಆ ಮೈಕ್ರೋ ಆರ್ಗನಿಸಮ್ಸ್ನ ನಾವು ಮೈಕ್ರೋಸ್ಕೋಪ್ ಹೆಲ್ಪಿಂದ ಅಥವಾ ಮ್ಯಾಗ್ನಿಫೈಯಿಂಗ್ ಗ್ಲಾಸಸ್ ಇಂದ ನಾವು ಅದನ್ನ ನೋಡಬಹುದು. ನಮ್ಮ ಬರಿಗಣ್ಣಿಂದ ನೋಡಕ್ಕಾಗಲ್ಲ. ಒಂದು ಇನ್ಸ್ಟ್ರೂಮೆಂಟ್ ದಟ್ ಈಸ್ ಮೈಕ್ರೋಸ್ಕೋಪ್ ಹೆಲ್ಪಿಂದ ನಾವು ಅಬ್ಸರ್ವ್ ಮಾಡಬಹುದು. ಮೈಕ್ರೋ ಆರ್ಗನಿಸಮ್ಸ್ ಆರ್ ಕ್ಲಾಸಿಫೈಡ್ ಇಂಟು 4 ಮೇಜರ್ ಗ್ರೂಪ್ಸ್. These groups are bacteria, fungi, protozoa and algae. ಈ ಮೈಕ್ರೋ ಆರ್ಗನಿಸಮ್ಸ್ ಅಲ್ಲಿ ಮೇಜರ್ ಆಗಿ 4 ಮೇಜರ್ ಗ್ರೂಪ್ಸ್ ಆಗಿ ಕ್ಲಾಸಿಫೈ ಮಾಡಿದ್ದಾರೆ. ಅವು ಯಾವುದು ಅಂದ್ರೆ ಬ್ಯಾಕ್ಟೀರಿಯಾ, ಫಂಗೈ, ಪ್ರೋಟೋಜೋವಾ, ಆಲ್ಗೆ. ಡಿಯರ್ ಸ್ಟೂಡೆಂಟ್ಸ್, ಇವಾಗ ನಾವೊಂದು ಆಕ್ಟಿವಿಟಿ ಮಾಡಿದ್ರೆ ಮೈಕ್ರೋ ಆರ್ಗನಿಸಮ್ಸ್ನ ನಾವು ಯಾವ ರೀತಿ ಅಬ್ಸರ್ವ್ ಮಾಡ್ಬೋದು ಮೈಕ್ರೋ ಆರ್ಗನಿಸಮ್ಸ್ನ ಅಂತಂದಾಗ ಒಂದು ಆಕ್ಟಿವಿಟಿ ಮಾಡೋಣ. ಕಲೆಕ್ಟ್ ಸಮ್ ಮಾಯ್ಸ್ಟ್ ಸಾಯಿಲ್ ಫ್ರಮ್ ದ
soil in a beaker and add water to it. After the soil particles have settled down, observe a drop of water from the beaker under a microscope. What do you see? What do you observe? We observe microorganisms. It proves soil has many microorganisms in it. Dear students, ನಾನೊಂದು ಆಕ್ಟಿವಿಟಿ ಹೇಳ್ತಾ ಇದ್ದೀನಿ. ಆ ಆಕ್ಟಿವಿಟಿ ಏನು ಅಂತಂದರೆ, ನಾವೊಂದು ಫೀಲ್ಡಲ್ಲಿ ಮಾಯಿಸ್ಟ್ ಆಗಿರುವಂತಹ ಒಂದು ಸಾಯಿಲ್, ಮಾಯಿಸ್ಟ್ ಸಾಯಿಲ್ ಅಂದರೆ ಸ್ವಲ್ಪ ತೇವ ಇರಬೇಕು, ಆ ಒಂದು ಸಾಯಿಲನ್ನು ಒಂದು ಬೀಕರಲ್ಲಿ ತಗೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಬೇಕು, ಆ್ಯಡ್ ಮಾಡಬೇಕು. ವಾಟರನ್ನು ಆ್ಯಡ್ ಮಾಡಿದಾಗ ಸ್ವಲ್ಪ ಬಿಟ್ಟ ಮೇಲೆ ಆ ಪಾರ್ಟಿಕಲ್ಸ್ ಎಲ್ಲ ಸಹ ಏನಾಗುತ್ತೆ, ಆ ಪಾರ್ಟಿಕಲ್ಸ್ ಎಲ್ಲ ಸಹ ಸೆಟಲ್ಡ್ ಡೌನ್. ಮತ್ತೆ ನೀವು ಅದರಲ್ಲಿರುವಂತಹ ನೀರು ಮತ್ತು ವಾಟರ್ ಮಿಕ್ಸ್ ಆಗಿರುತ್ತಲ್ಲ, ಆ ಒಂದು ಡ್ರಾಪನ್ನು ತಗೊಂಡು ಸ್ಲೈಡ್ ಮೇಲೆ ಒಂದು ವಾಟರ್ ಡ್ರಾಪನ್ನು ಹಾಕಿ, ಆ ಬೀಕರಲ್ಲಿರುವಂತಹ ಒಂದು ವಾಟರ್ ಡ್ರಾಪನ್ನು ತಗೊಂಡು ಆ ಸ್ಲೈಡ್ ಮೇಲೆ ಹಾಕಿದಾಗ, ನೀವು ಇದನ್ನು ಮೈಕ್ರೋಸ್ಕೋಪಲ್ಲಿ ಅಬ್ಸರ್ವ್ ಮಾಡಿದಾಗ ಏನು ಕಾಣುತ್ತೆ ಅಂದರೆ ಮೈಕ್ರೋ ಆರ್ಗನಿಸಮ್ಸ್. ಹಂಗಾರೆ ಈ ಆಕ್ಟಿವಿಟಿಯಿಂದ ಪ್ರೂವ್ ಆಗ್ತಾ ಇದೆ ಸಾಯಿಲಲ್ಲೂ ಸಹ ಮೆನಿ ಮೈಕ್ರೋ ಆರ್ಗನಿಸಮ್ಸ್ ಇದೆ ಅಂತ. ಓಕೆ ಡಿಯರ್ ಸ್ಟೂಡೆಂಟ್ಸ್, viruses are also microscopic but are different from other microorganisms. They, however, reproduce only inside the cells of the host organisms, which may be a bacterium, plant, or animal. Common diseases like cold, flu, or influenza and most coughs are caused by virus. Serious diseases like polio and chickenpox are also caused by viruses. Diseases like dysentery and malaria are caused by protozoa, whereas typhoid and tuberculosis are bacterial diseases. Dear students, ನಾವು ಈ ಮೈಕ್ರೋ ಆರ್ಗನಿಸಮ್ಸ್ ಅಲ್ಲಿ ಮೇಜರ್ ಆಗಿ 4 ಗ್ರೂಪ್ಸ್ ಅನ್ನ ನಾವು ನೋಡಿದ್ರಿ. ಬ್ಯಾಕ್ಟೀರಿಯಾ, ಫಂಗೈ, ಪ್ರೋಟೋಜೋವಾ, ಆಲ್ಗೆ ಅಂತ. ಈ ವೈರಸ್ಸು ಸಹ ನಾವು ಮೈಕ್ರೋ ಆರ್ಗನಿಸಮ್ ಅಂತಾನೆ ಹೇಳ್ಬಹುದು. ಯಾಕೆ ಅಂದ್ರೆ ಇದು ನಮ್ಮ ಬರಿಗಣ್ಣಿಗೆ ಕಾಣಿಸ್ತಾ ಇಲ್ಲ, ಆದ್ರೆ ಇದು ಮೇಜರ್ ಆಗಿ 4 ಗ್ರೂಪ್ಸ್ ಇದೆಯಲ್ವಾ ಮೈಕ್ರೋ ಆರ್ಗನಿಸಮ್ಸ್ ಅಲ್ಲಿ, ಅದಕ್ಕಿನ್ನ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇವಾಗ ನೀವು ಅಬ್ಸರ್ವ್ ಮಾಡಿದಾಗ ನಮ್ಗೆ ಅವಾಗವಾಗ ನೆಗಡಿ, ಕೆಮ್ಮು, ಫ್ಲೂ ಬಂದಾಗ ಆವಾಗ ವೈರಲ್ ಇನ್ಫೆಕ್ಷನ್ ಆಗಿದೆ ಅಂತ ನಾವು ಹೇಳ್ತಾ ಇರ್ತಾರೆ. ಕೋಲ್ಡ್ ಡಿಸೀಸು, ಕೋಲ್ಡು, ಕೆಮ್ಮು ಇದೆಲ್ಲ ಸಹ ಏನರಿಂದ ಬರುತ್ತೆ? ಮೈಕ್ರೋ ಆರ್ಗನಿಸಮ್. ಆ ಮೈಕ್ರೋ ಆರ್ಗನಿಸಮ್ ಯಾವುದು? ವೈರಸ್. ನಾನು ಅವಾಗಲೇ ಹೇಳಿದೆ, ಪೋಲಿಯೋ, ಚಿಕನ್ ಪಾಕ್ಸು ಸಹ ಬರೋದು ವೈರಸ್ ಇಂದಾನೆ. ಪೋಲಿಯೋ ಅಂಡ್ ಚಿಕನ್ ಪಾಕ್ಸ್ ಈಸ್ ಕಾಸ್ಡ್ ಬೈ ವಿಚ್ ಆರ್ಗನಿಸಮ್ ಅಂತ ಕ್ವಶನ್ ಕೇಳಿದಾಗ ನಿಮ್ಗೇನಿರಬೇಕು? ವಿಚ್ ಮೈಕ್ರೋ ಆರ್ಗನಿಸಮ್ ಅಂತ ಕೇಳಿದಾಗ ನಿಮ್ಮ ಆನ್ಸರ್ ಏನು? ವೈರಸ್. ಡಿಯರ್ ಸ್ಟೂಡೆಂಟ್ಸ್, ಕೋಲ್ಡು, ಫ್ಲೂ, ಕಾಫು ಇವೆಲ್ಲ ವೈರಸ್ ಇಂದಾನೆ ಬರೋದು.
ಒಂದು ವೈರಸ್ಸು reproduce only inside the cells of the host organism. Means ಈ ವೈರಸ್ಸು ನಮಗೆ ಕೆಮ್ಮು ಬಂದಿದೆ, ನೆಗಡಿ ಆಗಿದೆ ಅಂತಂದ್ರೆ ಆ ವೈರಸ್ಗೆ ಹೋಸ್ಟ್ ಯಾರು? ನಾವೇ. ಲಿವಿಂಗ್ ಆರ್ಗನಿಸಮ್ ಒಳಗಡೆಗೆ ಹೋದಾಗ ಅದು ರೀಪ್ರೊಡಕ್ಷನ್ ನಡೆಯುತ್ತೆ ಅಂತ ಹೇಳ್ತಿದೆ. ಹಂಗಾರೆ ಪೋಲಿಯೋ, ಚಿಕನ್ ಪಾಕ್ಸು ಬರೋದು ಸಹ ವೈರಸ್ ಇಂದಾನೆ. ನೆಕ್ಸ್ಟ್ ಡಿಸೀಸ್ ಡಿಸೆಂಟ್ರಿ ಅಂಡ್ ಮಲೇರಿಯಾ ಇಸ್ ಕಾಸ್ಡ್ ಬೈ ಪ್ರೋಟೋಜೋವಾ. ನಾನು ಹೇಳಿದ್ದೆ 4 ಮೇಜರ್ ಗ್ರೂಪ್ಸ್ ಇದೆ ಮೈಕ್ರೋ ಆರ್ಗನಿಸಮ್ಸ್ ಅಲ್ಲಿ. ಪ್ರೋಟೋಜೋವಾನು ಹೇಳಿದ್ದೆ, ಜ್ಞಾಪಕ ಇದೆಯಲ್ವಾ? ಅದ್ರ ಪಿಕ್ಚರ್ಸ್ ಎಲ್ಲ ನಾನು ಇವಾಗ ತೋರಿಸ್ತೀನಿ, ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಟೈಫಾಯ್ಡ್ ಅಂಡ್ ಟ್ಯೂಬರಿಕ್ಲೋಸಿಸ್ ಇದು ಬ್ಯಾಕ್ಟೀರಿಯಾ ಇಂದ ಬರುತ್ತೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ನಿಮ್ಗೆ ಇವಾಗ ಅರ್ಥ ಆಗ್ತಾ ಇದೆ. ವೈರಸ್ ಇಂದ ಬರುವಂತಹ ಡಿಸೀಸಸ್, ಬ್ಯಾಕ್ಟೀರಿಯಾ ಇಂದ ಬರೋದು, ಪ್ರೋಟೋಜೋವಾ ಇಂದ ಬರುವಂತಹ ಡಿಸೀಸ್ ಬಗ್ಗೆ ಅರ್ಥ ಆಗ್ತಾ ಇದೆ. ಇವಾಗ ನಮ್ಗೆ ಅರ್ಥ ಆಗ್ತಾ ಇದೆ ಮೈಕ್ರೋ ಆರ್ಗನಿಸಮ್ಸ್ ಇಂದ ಡಿಸೀಸಸ್ ಸಹ ಬರುತ್ತೆ ಅಂತ. ನಾವು ಎಕ್ಸಾಂಪಲ್ಸ್ ಸಹ ಯಾವ ಡಿಸೀಸ್ ಬರುತ್ತೆ, ಯಾವ ಮೈಕ್ರೋ ಆರ್ಗನಿಸಮ್ಸ್ ಇಂದ ಅಂತಾನು ನಾವು ತಿಳ್ಕೊಂತ ಇದ್ದೀರಿ. ಬ್ಯಾಕ್ಟೀರಿಯಾ ಇಂದನೂ ಸಹ ತಿಳ್ಕೊಂಡ್ರಿ ನಾವು. Isn't it student? ಟೈಫಾಯ್ಡ್ ಅಂಡ್ ಟ್ಯೂಬರಿಕ್ಯುಲೋಸಿಸ್ ಅಂತ ಬ್ಯಾಕ್ಟೀರಿಯಾ ಇಂದ ಬರುತ್ತೆ ಅಂತ ನಾವು ತಿಳ್ಕೊಂತ ಇದ್ದೀರಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ಪ್ರೋಟೋಜೋವಾ ಎಕ್ಸಾಂಪಲ್ ಅಮೀಬಾ ಮತ್ತೆ ಪ್ಯಾರಾಮಿಷಿಯಂ. ಈ ಅಮೀಬಾ ಮತ್ತೆ ಪ್ಯಾರಾಮಿಷಿಯಂ ಪ್ರೋಟೋಜೋವಾ ಇಂದ ಯಾವ ಡಿಸೀಸ್ ಅಂದ್ರೆ ಡಿಸೆಂಟ್ರಿ ಅಂಡ್ ಮಲೇರಿಯಾ. ಈ ಪ್ರೋಟೋಜೋವಾಸ್ ಇಂದ ಈ ಡಿಸೀಸಸ್ ಬರುತ್ತೆ. ನೆಕ್ಸ್ಟ್ ಆಲ್ಗೆ. ಇದು ನೋಡಿ, ನಾವು ಅವಾಗೆ ಕ್ಲಾಸಿಫಿಕೇಶನ್ ಆಫ್ ಮೈಕ್ರೋ ಆರ್ಗನಿಸಮ್ಸ್ ಬಗ್ಗೆ ತಿಳ್ಕೊಂಡಾಗ ಆಲ್ಗೆ ಅಂತ ಸಹ ನಾನು ಹೇಳಿದ್ದೆ. ಎಕ್ಸಾಂಪಲ್ಸ್ ಆಲ್ಗೆಗೆ ಸ್ಪೈರೋಗೇರಾ ಅಂಡ್ ಕೆಲಿಮೆಂಡೋಮೋನಸ್. ಇವು ಎಕ್ಸಾಂಪಲ್ಸ್ ಆಫ್ ಆಲ್ಗೆ. ನೆಕ್ಸ್ಟ್ ಫಂಗೈ. ಇದೂ ಸಹ ಮೇಜರ್ ಕ್ಲಾಸಿಫಿಕೇಶನ್ ಆಫ್ ಮೈಕ್ರೋ ಆರ್ಗನಿಸಮ್ಸ್ ಅಲ್ಲಿ ಇದು ಒಂದು ಗ್ರೂಪ್. ಈ ಫಂಗೈ ಅಲ್ಲಿ ಡಿಯರ್ ಸ್ಟೂಡೆಂಟ್ಸ್, ನೀವು ಬ್ರೆಡ್ ಅನ್ನ ಮನೆಯಲ್ಲಿ ಅಬ್ಸರ್ವ್ ಮಾಡಿದಾಗ ಸ್ವಲ್ಪ ದಿನ ನೀವು ಬಿಟ್ಟು ನೋಡಿದಾಗ ಬ್ರೆಡ್ ಸುತ್ತೂ ಸಹ ಬ್ಲ್ಯಾಕ್ ಕಲರ್ ಅಲ್ಲಿ ಫಂಗಸ್ ಫಾರ್ಮ್ ಆಗಿರುತ್ತೆ. ಅದನ್ನ ನೀವು ಮ್ಯಾಗ್ನಿಫೈ ಲೆನ್ಸ್ ಅಥವಾ ಮೈಕ್ರೋಸ್ಕೋಪ್ ಅಲ್ಲಿ ಅಬ್ಸರ್ವ್ ಮಾಡಿದಾಗ, ನಿಮ್ಗೆ ಬ್ರೆಡ್ ಮೋಲ್ಡ್ ಅನ್ನ ಅಬ್ಸರ್ವ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಅದೂ ಸಹ ಒಂದು ಮೈಕ್ರೋ ಆರ್ಗನಿಸಮ್ಸ್. ನಮ್ಗೆ ಬರೀ ಕಣ್ಣಿಗೆ ನೋಡಿ, ನಾನು ಕ್ಲಾಸಿಫಿಕೇಶನ್ ಆಫ್ ಮೈಕ್ರೋ ಆರ್ಗನಿಸಮ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಪೆನ್ಸಿಲಿಯಂ. ಈ ಪೆನ್ಸಿಲಿಯಂ ಅನ್ನೋದು ಸಹ ದಿಸ್ ಈಸ್ ಡಿಫ್ರೆಂಟ್ ಫಂಗೈ. ಈ ಬ್ರೆಡ್ ಮೋಲ್ಡ್ಗೆ ಮತ್ತೆ ಪೆನ್ಸಿಲಿಯಂಗೂ ಸ್ಟ್ರಕ್ಚರ್ ಡಿಫ್ರೆಂಟ್ ಇದೆ ನೋಡಿ. ದಿಸ್ ಈಸ್ ಆಲ್ಸೋ ಕ್ಯಾಟಗರಿ ಆಫ್ ಮೈಕ್ರೋ ಆರ್ಗನಿಸಮ್ ವಿಚ್ ಈಸ್ ಫಂಗೈ and its name is Penicillium. Then we have Aspergillus. Observe here, dear students, bread mold de different structure ide, Penicillium de different structure ide, Aspergillus de different structure ide. ಇವೆಲ್ಲ ಸಹ ಫಂಗೈ ಕ್ಯಾಟಗರಿಗೆ ಬರುತ್ತೆ. ಮೇಜರ್ ಗ್ರೂಪ್ಸ್ ಬ್ಯಾಕ್ಟೀರಿಯಾ, ಆಲ್ಗೆ, ಫಂಗೈ, ಪ್ರೋಟೋಜೋವಾ. ಹಂಗಾರೆ ಈ ಮೈಕ್ರೋ ಆರ್ಗನಿಸಮ್ಸ್ ಎಲ್ಲಿರುತ್ತೆ? ನಾವು ಮೈಕ್ರೋ ಆರ್ಗನಿಸಮ್ಸ್ ಅಂದ್ರೆ ಏನು ನೋಡಿದ್ರಿ, ಕ್ಲಾಸಿಫಿಕೇಶನ್ ಸಹ ನಾವು ಡಿಸ್ಕಸ್ ಮಾಡಿದ್ರಿ, ಅವು ಕೆಲವೊಂದು ಪಿಕ್ಚರ್ಸ್ ಸಹ ನಾವು ಇಷ್ಟೊತ್ತು ನಾವು ನೋಡಿದ್ರಿ. ಹಂಗಾರೆ ವೇರ್ ಡು ಮೈಕ್ರೋ ಆರ್ಗನಿಸಮ್ಸ್ ಲೀವ್? ಈ ಕ್ವಶನ್ ನಿಮಗೆ ಬರಬೇಕು. ಈ ಮೈಕ್ರೋ ಆರ್ಗನಿಸಮ್ಸ್ ಎಲ್ಲಿರುತ್ತೆ ಅಂತ. Microorganisms, they can live different. Microorganisms can live in different regions and different climates and different weather conditions. Dear students, ಈ microorganisms
ಡಿಫ್ರೆಂಟ್ ಮೈಕ್ರೋನಿಸಮ್ಸ್ ಡಿಫ್ರೆಂಟ್ ರೀಸನ್ಸ್ ಅಲ್ಲಿ ಡಿಫ್ರೆಂಟ್ ಕ್ಲೈಮೆಟಿಕ್ ಕಂಡೀಷನ್ ಅಲ್ಲಿ ಡಿಫ್ರೆಂಟ್ ವೆದರ್ ಕಂಡೀಷನ್ಸ್ ಅಲ್ಲಿ ಇರುತ್ತೆ. ದೇ ಕ್ಯಾನ್ ಬಿ ಲೀವ್ ಇನ್ ಐಸ್ ಕೋಲ್ಡ್ ಕ್ಲೈಮೇಟ್, hot springs, deserts, marshy land, or maybe also inside the bodies of animals. This is where all way microorganisms live. ಹಂಗಾರೆ ಈ ಮೈಕ್ರೋ ಆರ್ಗನಿಸಮ್ಸು ನಮಗೆ ಡಿಫ್ರೆಂಟ್ ರೀಸನ್ ಅಲ್ಲಿ ಇರುತ್ತೆ, ಮತ್ತೆ ಕೋಲ್ಡ್ ಕ್ಲೈಮೆಟಿಕ್ ಕಂಡೀಷನ್ ಅಲ್ಲೂ ಇರುತ್ತೆ, ಹಾಟ್ ಸ್ಪ್ರಿಂಗ್ಸ್ ಅಲ್ಲಿ, ಡೆಸರ್ಟ್ ಅಲ್ಲಿ, ಮಾರ್ಶಿ ಲ್ಯಾಂಡ್ಸ್ ಅಲ್ಲಿ, ಅನಿಮಲ್ ಬಾಡೀಸ್ ಒಳಗಡೆನೂ ಸಹ ಇರುತ್ತೆ ಅಂತ ನಾವಿಲ್ಲಿ ತಿಳ್ಕೊತಾ ಇದ್ದೀರಿ. ಈ ಮೈಕ್ರೋ ಆರ್ಗನಿಸಮ್ಸ್ ನಮ್ಗೆ ಯಾವ ರೀತಿ ಯೂಸ್ಫುಲ್ ಆಗುತ್ತೆ ಅಂತ, ಈ ಮೈಕ್ರೋ ಆರ್ಗನಿಸಮ್ಸ್ ನಮ್ಗೆ ಯಾವ ರೀತಿ ಯೂಸ್ಫುಲ್ ಆಗುತ್ತೆ ಅಂತ ಡಿಸ್ಕಸ್ ಮಾಡೋಣ. Microorganisms play an important role in our lives. Some of them are beneficial in many ways, whereas some others are harmful and cause diseases. Let us study about them in detail. Microorganisms are used for various purposes. They are used in the preparation of curd, bread, and cake, etc. They are also used in cleaning up the environment. For example, the organic wastes means vegetable peels, remains of animals, speakers, etc. are broken down into harmless and usable substances by bacteria. Recall that bacteria are also used in the preparation of medicines. In agriculture, they are used to increase soil fertility by fixing nitrogen. Dear students, ಮೈಕ್ರೋ ಆರ್ಗನಿಸಮ್ಸ್ ಕೆಲವೊಂದು ಯೂಸ್ಫುಲ್ ಮೈಕ್ರೋ ಆರ್ಗನಿಸಮ್ಸ್ ಇದೆ, ಕೆಲವೊಂದು ಹಾರ್ಮ್ಫುಲ್ ಮೈಕ್ರೋ ಆರ್ಗನಿಸಮ್ಸು ಸಹ ಇದೆ. ಮೈಕ್ರೋ ಆರ್ಗನಿಸಮ್ಸ್ನ ನಾವು ಡಿಫ್ರೆಂಟ್ ವೇರಿಯಸ್ ಪರ್ಪಸ್ ಯೂಸ್ ಮಾಡ್ಕೊತೀವಿ. ಫಾರ್ ಎಕ್ಸಾಂಪಲ್, ಕರ್ಡ್ ಮಾಡೋಕ್ಕೆ, ಬ್ರೆಡ್ ಡ್ರಿಪ್ ಮಾಡೋಕ್ಕೆ, ಕೇಕ್ ತಯಾರಿಸೋದಕ್ಕೆ ಯೂಸ್ ಮಾಡ್ಕೊತೀವಿ. ಅಷ್ಟೇ ಅಲ್ಲ, ನಮ್ಗೆ ಯೂಸ್ಫುಲ್ ಮೈಕ್ರೋ ಆರ್ಗನಿಸಮ್ಸ್ ಕ್ಲೀನಿಂಗ್ ಅಪ್ ಆಫ್ ದ ಎನ್ವೈರನ್ಮೆಂಟ್, ನಮ್ಮ ಎನ್ವೈರನ್ಮೆಂಟ್ನ ಕ್ಲೀನ್ ಮಾಡುತ್ತೆ. ಅಂದರೆ ಯಾವ ರೀತಿ ಅಂದರೆ, ಆರ್ಗ್ಯಾನಿಕ್ ವೇಸ್ಟ್, ನಾವು ಬಿಸಾಡುವಂತಹ ಒಂದು ತರಕಾರಿಗಳ ಸಿಪ್ಪೆಗಳು, ಅನಿಮಲ್ ವೇಸ್ಟ್ನ ಎಲ್ಲ ಮೈಕ್ರೋ ಆರ್ಗನಿಸಮ್ಸ್ ಡಿಕಾಂಪೋಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ ಡಿಕಾಂಪೋಸ್ ಆದಮೇಲೆ ಮೆನ್ಯೂರ್ ಆಗುತ್ತೆ. ಆ ಮೆನ್ಯೂರ್ ಒಳ್ಳೆ ಇನ್ಕ್ರೀಸ್ ಸಾಯಿಲ್ ಫರ್ಟಿಲಿಟಿ, ಒಳ್ಳೆ ಸಾಯಿಲ್ ಫರ್ಟಿಲಿಟಿಯನ್ನು ಇನ್ಕ್ರೀಸ್ ಮಾಡುತ್ತೆ. ಈ ರೀತಿ ಯೂಸ್ಫುಲ್ ಮೈಕ್ರೋ ಆರ್ಗನಿಸಮ್ಸು ಸಹ ಇದೆ. ಈ ಮೈಕ್ರೋ ಆರ್ಗನಿಸಮ್ಸು ನಮ್ಮ ವೇರಿಯಸ್ ಫೀಲ್ಡ್ಸಲ್ಲಿ ಯೂಸ್ ಮಾಡ್ತಾ ಇದ್ದೀರಿ ಅಂತ ಹೇಳಿದೆ. ಫಾರ್ ಎಕ್ಸಾಂಪಲ್, ಬ್ರೆಡ್ಡು, ಕೇಕು, ಇದನ್ನೆಲ್ಲ ಕರ್ಡು ಎಲ್ಲ ತಯಾರಿಸೋದಕ್ಕೆ, ಪ್ರಿಪೇರ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದೆ. ನಾನೊಂದು ಇವಾಗ ಆಕ್ಟಿವಿಟಿ ಹೇಳ್ತೀನಿ ನೋಡಿ, ಇದರಿಂದ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಟೇಕ್ ಹಾಫ್ kg flour, add some sugar and mix with warm water. Add a small amount of yeast powder. Which powder? Yeast powder. And need to make a soft dough. What do you observe after 2 hours? Did you find the dough rising? ನೀವು ಅರ್ಧ kg ಗೋಧಿ ಹಿಟ್ಟಾದರೂ ತಗೊಳ್ಳಿ, ಮೈದಾ ಹಿಟ್ಟಾದರೂ ತಗೊಳ್ಳಿ,
ಅದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಸೇರಿಸಿ ಉಗುರು ಬೆಚ್ಚಗಿರೋ ನೀರನ್ನು ನಾವು ಸೇರಿಸಿ ಅದಕ್ಕೆ ಈಸ್ಟ್ ಪೌಡರ್, ಈಸ್ಟ್ ಅನ್ನೋದು ಒಂದು ಮೈಕ್ರೋ ಆರ್ಗನಿಸಮ್, ಇಸ್ಂಟ್ ಇಟ್ ಸ್ಟೂಡೆಂಟ್ಸ್? ಈಸ್ಟ್ ಪೌಡರ್ನ ನಾವು ಏನು ಮಾಡಬೇಕು, ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಅದನ್ನು ಏನು ಮಾಡಬೇಕು, ಹಿಟ್ಟನ್ನು ಅಂದರೆ ಮೆತ್ತಗೆ ಚೆನ್ನಾಗಿ ನಾದಬೇಕು. 2 to 3 hours ಬಿಟ್ಟು ನೀವು ಅಬ್ಸರ್ವ್ ಮಾಡಿದಾಗ ಏನಾಗುತ್ತೆ, ಹೇಗಿರುತ್ತೆ ಹಿಟ್ಟು ಅಂತಂದರೆ ಆ ಹಿಟ್ಟು ಉಬ್ಬಿರುತ್ತೆ, ಸ್ಮೂತ್ ಆಗಿರುತ್ತೆ, ಉಬ್ಬಿರುತ್ತೆ. ಯಾಕೆ ಅಂತಂದರೆ ನಾವು ಅದರಲ್ಲಿ ಏನು ಆ್ಯಡ್ ಮಾಡಿದ್ದೀರಿ ಅಂತಂದರೆ ಈಸ್ಟ್ ಅನ್ನೋದು ಒಂದು ಮೈಕ್ರೋ ಆರ್ಗನಿಸಮ್. ನಾನು ಡಿಫ್ರೆಂಟ್ ಟೈಪ್ಸ್ ಆಫ್ ಮೈಕ್ರೋ ಆರ್ಗನಿಸಮ್ಸನ್ನು ನಾನು ಮೇಜರ್ ಗ್ರೂಪ್ಸ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಈಸ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ಡಿಯರ್ ಸ್ಟೂಡೆಂಟ್ಸ್. ಈಸ್ಟ್ ಪೌಡರ್ನ ಮಿಕ್ಸ್ ಮಾಡಿರ್ತೀರಿ. ಆ ಈಸ್ಟ್ ಪೌಡರ್ ಏನಾಗಿರುತ್ತೆ ಅಂತಂದರೆ, yeast reproduces rapidly and produces carbon dioxide during respiration. Bubbles of the gas fill the dough and increases its volume. This is the basis of the use of yeast in the baking industry for making breads, pastries and cakes. ನಾವು ಈ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟಿಗೆ ನಾವು ಸ್ವಲ್ಪ ಸಕ್ಕರೆ ಹಾಕಿದ್ರಿ, ಬಿಸಿ ನೀರು ಹಾಕಿದ್ರಿ, ಮತ್ತೆ ಇಂಪಾರ್ಟೆಂಟ್ ಆಗಿ ಈಸ್ಟ್ ಪೌಡರನ್ನು ಹಾಕಿದಿರಿ. ಆ ಈಸ್ಟ್ ಪೌಡರ್ನ ಹಾಕಿ ನಾವು ಅದನ್ನು ಚೆನ್ನಾಗಿ ಹಿಟ್ಟನ್ನು ನಾದಿದ್ದೀರಿ. 2 to 3 hours ಬಿಟ್ಟು ನೋಡಿದಾಗ ನಮಗೆ ಸ್ವಲ್ಪ ಉಬ್ಬಿರುತ್ತೆ. ಉಬ್ಬೋದಕ್ಕೆ ಏನು ಕಾರಣ, ಮೇನ್ ರೀಸನ್ ಅಂದರೆ ಈಸ್ಟ್, ಅದು ಮೈಕ್ರೋ ಆರ್ಗನಿಸಮ್ ಅಂತ ಹೇಳಿದ್ದೀನಿ. ಅಲ್ಲಿ ರೀಪ್ರೊಡ್ಯೂಸ್ ನಡಿಬೇಕಾದ್ರೆ ರೀಪ್ರೊಡ್ಯೂಸಸ್ ರ್ಯಾಪಿಡ್ಲಿ, ತುಂಬ ಸ್ಪೀಡಾಗಿ ನಡೆಯುತ್ತೆ. ರೆಸ್ಪಿರೇಷನ್ ಟೈಮಲ್ಲಿ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸನ್ನು ರಿಲೀಸ್ ಮಾಡುತ್ತೆ. ಬಬಲ್ಸ್ ಆಫ್ ದ ಗ್ಯಾಸ್ ಫಿಲ್ ದ ಡೋಗ್. ಆ ಹಿಟ್ಟಿಗೆ ನಾವು ಈಸ್ಟನ್ನು ಆ್ಯಡ್ ಮಾಡಿರ್ತೀರಲ್ಲ, ರೆಸ್ಪಿರೇಷನ್ ಮಾಡಬೇಕಾದ್ರೆ ಅದು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಬಬಲ್ಸನ್ನು ರಿಲೀಸ್ ಮಾಡಿರುತ್ತೆ, ಆವಾಗ ಉಬ್ಬಿರುತ್ತೆ. ಅದಕ್ಕೋಸ್ಕರ ಬೇಕ್ರೀಸಲ್ಲೆಲ್ಲ ಸಹ ಯೂಸ್ ಮಾಡ್ತಾರೆ. ಬ್ರೆಡ್ಡಿಗೆ, ಪೇಸ್ಟ್ರೀಸ್ಗೆ, ಕೇಕ್ಸ್ಗೆ ಎಲ್ಲ ಸಹ ಪ್ರಿಪ್ರೇಷನ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಡಿಯರ್ ಸ್ಟೂಡೆಂಟ್ಸ್, ಅದೇ ರೀತಿ ಇನ್ನೊಂದು ಆಕ್ಟಿವಿಟಿಯಲ್ಲೂ ಸಹ ನಾವು ಇದನ್ನು, ಈ ಮೈಕ್ರೋ ಆರ್ಗನಿಸಮ್ಸ್ನ ಕಮರ್ಷಿಯಲ್ ಯೂಸಸ್ ಆಫ್ ಮೈಕ್ರೋ ಆರ್ಗನಿಸಮ್ಸ್ ಫ್ಯಾಕ್ಟ್ರೀಸಲ್ಲೆಲ್ಲ ಸಹ ಯೂಸ್ ಮಾಡ್ತಾ ಇದ್ದೀರಿ. ಫಾರ್ ಎಕ್ಸಾಂಪಲ್, ಆಲ್ಕೋಹಾಲ್ ಪ್ರಿಪ್ರೇಷನ್ ಅಲ್ಲಿ ಸಹ ನೀವು ಇದನ್ನ ನೋಡಬಹುದು. Microorganisms are used for the large scale production of alcohol, wine and acetic acid. Acetic acid means vinegar. Yeast is used for commercial production of alcohol and wine. For this purpose, yeast is grown and natural sugars present in grains like barley, wheat, rice, custard fruit juices, etc. Dear students, ಈ ಒಂದು ಮೈಕ್ರೋ ಆರ್ಗನಿಸಮ್ಸಲ್ಲಿ ಈಸ್ಟ್ ಪೌಡರ್ನ ಯೂಸ್ ಮಾಡಿ, ನಾನು ಅಲ್ಲೇ ಮೈದಾ ಹಿಟ್ಟಿಗೆ, ಗೋಧಿ ಹಿಟ್ಟಿಗೆ ಯೂಸ್ ಮಾಡಿ ಬ್ರೆಡ್ಡು, ಕೇಕು ಅಂತೆಲ್ಲ ಹೇಳಿದ್ದೆ. ಇಲ್ಲಿ ಆಲ್ಕೋಹಾಲ್ಸ್ ಪ್ರಿಪರೇಷನಲ್ಲೂ ಸಹ ಇಂಡಸ್ಟ್ರೀಸಲ್ಲೆಲ್ಲ ಯೂಸ್ ಮಾಡ್ತಾರೆ. ಒಂದು ಆಕ್ಟಿವಿಟಿ ಹೇಳ್ತೀನಿ ನೋಡಿ. ಟೇಕ್ ಎ 500 ml beaker filled up to 3/4 with water. Dissolve 2 to 3 teaspoons of sugar in it. Add half a
spoon of yeast powder to the sugar solution. Keep it covered it in warm place for 4 to 5 hours. Now smell the solution. Can you get a smell? Yes, this is the smell of alcohol. As sugar has been converted into alcohol by yeast, this process of conversion of sugar into alcohol is known as fermentation. Louis Pasteur discovered fermentation in 1857. Dear students, ಆಲ್ಕೋಹಾಲ್ ಅಲ್ಲೂ ಸಹ ಈಸ್ಟ್ ಅನ್ನೋದು ಒಂದು ಮೈಕ್ರೋ ಆರ್ಗನಿಸಮ್. ಇದನ್ನ ಯೂಸ್ ಮಾಡಿ ಆಲ್ಕೋಹಾಲ್ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ ಕಮರ್ಷಿಯಲ್ ಪರ್ಪಸ್ಗೋಸ್ಕರ. ಅದರಲ್ಲಿ ಟೇಕ್ ಎ 500 ml ಬೀಕರ್ ಫಿಲ್ಡ್ ಅಪ್ ಟು, ನಾನು ಹೇಳಿದೆ 500 ml ಅಷ್ಟು ಬೀಕರನ್ನು ತಗೊಳ್ಳಿ, ಅದಕ್ಕೆ ಮುಕ್ಕಾಲು ಭಾಗದಷ್ಟು ನೀರು ಹಾಕಬೇಕು. 2 to 3 ಸ್ಪೂನ್ಸ್ ಶುಗರ್ ಹಾಕಬೇಕು, ಮತ್ತು ಅರ್ಧ ಸ್ಪೂನಷ್ಟು ಈಸ್ಟ್ ಪೌಡರನ್ನು ಹಾಕಬೇಕು ಶುಗರ್ ಸೊಲ್ಯೂಷನ್ಗೆ. ನೀರು ಶುಗರ್ ಇರುತ್ತೆ, ಶುಗರ್ ಸೊಲ್ಯೂಷನ್ ಆಗಿರುತ್ತೆ, ಅದಕ್ಕೆ ಈಸ್ಟ್ ಪೌಡರನ್ನು ಮಿಕ್ಸ್ ಮಾಡಬೇಕು. ಅದನ್ನು ಕವರ್ ಮಾಡಿಬಿಟ್ಟು ನಾವು ವಾರಮ್ ಪ್ಲೇಸಲ್ಲಿ 4 to 5 hours ಇಟ್ಟು ಬಿಡಬೇಕು. ಮತ್ತು ನೀವು ಸ್ಮೆಲ್ ಮಾಡಿದಾಗ, ಆ ಸ್ಮೆಲ್ ಮಾಡಿದಾಗ ಹೇಗಿರುತ್ತೆ ಅಂದರೆ ಸ್ಮೆಲ್ ಆಫ್ ಆಲ್ಕೋಹಾಲ್ ಸ್ಮೆಲ್ ಇರುತ್ತೆ. ಶುಗರ್ ಆಲ್ಕೋಹಾಲ್ ಆಗಿ ಕನ್ವರ್ಟ್ ಆಗಿದೆ. ಶುಗರ್ ಹ್ಯಾಸ್ ಬಿನ್ ಕನ್ವರ್ಟೆಡ್ ಇಂಟು ಆಲ್ಕೋಹಾಲ್ ಬೈ ಈಸ್ಟ್. ನೀರು ಶುಗರ್ ಸೊಲ್ಯೂಷನ್ ಆಗಿದೆ, ಈಸ್ಟನ್ನು ಹಾಕೋದ್ರಿಂದ ಈ ಶುಗರು ಆಲ್ಕೋಹಾಲ್ ಆಗಿ ಕನ್ವರ್ಟ್ ಆಗಿದೆ. ಈ ಪ್ರೋಸೆಸ್ಸನ್ನು ಫರ್ಮೆಂಟೇಷನ್ ಪ್ರೋಸೆಸ್ ಅಂತ ಕರೆಯೋದು. ಡಿಯರ್ ಸ್ಟೂಡೆಂಟ್ಸ್, ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಮೆಡಿಕಲ್ ಯೂಸಸ್ ಆಫ್ ಮೈಕ್ರೋ ಆರ್ಗನಿಸಮ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇವತ್ತಿನ ಕ್ಲಾಸಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನನಗೆ ಫೋನ್ ಮಾಡಿ. ಥ್ಯಾಂಕ್ ಯು ಫಾರ್ listening. Now I will ask some questions related to this concept. Can you answer me? First question, what are microorganisms? Second question, what are the major groups of microorganisms? Third question, write 5 lines on the usefulness of microorganisms in our lives. Thank you.